ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಡಿಪ್ಲೊಮೊ ಎಕ್ಸಾಮ್ಸ್ನ ರಿಸಲ್ಟ್‌ಗೆ ತುಂಬಾ ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ, ಏನಪ್ಪಾ ಅಂದ್ರೆ ರಿಸಲ್ಟ್ ಯಾವಾಗ ಸರ್ ಅಂತೇಳಿ. ಸೊ ನೋಡಿ, ನಿಮಗೆ ಗೊತ್ತಿರುವ ಹಾಗೆ ವ್ಯಾಲ್ಯೂಯೇಷನ್ ಮುಗ್ದು ಜಸ್ಟ್ ನಿಮಗೆ ಒಂದು 2 ಡೇಸ್ ಅಷ್ಟೇ ಆಗಿದೆ. ಸೊ PMSಸು ತುಂಬಾ ದಿನ ತಗೊಂಡಿರೋದ್ರಿಂದ ಸೊ ಜಸ್ಟ್ ಲಾಸ್ಟ್ 2 ಡೇಸ್ ಹಿಂದೆ PMS ವ್ಯಾಲ್ಯೂಯೇಷನ್ ಮುಗ್ದಿದೆ. ಮತ್ತೆ ಮೋರ್ ಓವರ್ ಇವತ್ತಿನ ದಿನ ಒಂದು ಬೋರ್ಡ್ ಮೀಟಿಂಗ್ ನಡೀತಾ ಇದೆ. ಸೊ ಈ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡ್ತಾರೆ ನಿಮ್ಗೆ ರಿಸಲ್ಟ್ ಅನ್ನ ಯಾವತ್ತು ಕೊಡ್ಬೇಕು ಅಂತೇಳಿ. ಸೊ ಈ ಬೋರ್ಡ್ ಮೀಟಿಂಗ್ ಆದ್ಮೇಲೆ ಯೂಶುವಲಿ ಬೋರ್ಡ್ ಮೀಟಿಂಗ್ ಆದ್ಮೇಲೆ ಒಂದು ವೀಕ್ ಅಥವಾ ಕೆಲವು ಟೈಮ್ 2 ವೀಕ್ಸ್ ವರೆಗೂ ತಗೊಳುತ್ತೆ. ಸೊ ಈ ಬೋರ್ಡ್ ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಸೈಡ್ ಮಾಡುವ ಚಾನ್ಸಸ್ ಇರುತ್ತಪ್ಪ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಟೈಮು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡೋದನ್ನ ಡಿಸ್ಕಸ್ ಮಾಡಿದ್ರು. ಸೊ ಈ ಸತಿ ಕೂಡ ಇರುತ್ತಾ ಅಂತ ಕೆಲವು ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿ ಕೇಳಿದೀರಾ. ಸೊ ಚಾನ್ಸಸ್ ಇರ್ಬೋದು, ಇಲ್ದೇನೂ ಇರ್ಬೋದು. ಅದು ಯಾವ ತರ ನಡೆಯುತ್ತಪ್ಪ ಅಂತಂದ್ರೆ ಎಷ್ಟು ಸ್ಟೂಡೆಂಟ್ಸ್‌ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಪಾಸ್ ಆಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಪ್ರಕಾರವಾಗಿ ಒಂದು ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡ್ತಾರೆ ಏನ್ ಮಾಡ್ಬೇಕು ಅಂತೇಳಿ. ಸೊ ಇದು ನಿಮ್ಗೆ ಗೊತ್ತಾಗ್ಬೇಕಾಗಿರುವಂತಹ ವಿಚಾರ. ಸೊ ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಒಂದು ವೀಕ್ ಅಲ್ಲಿ ನಿಮ್ಗೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ 6 ಸೆಮ್ ನ ರಿಸಲ್ಟ್ ಈಗ ರಿಕ್ವೈರ್ಮೆಂಟ್ ಇರೋದ್ರಿಂದ, ಮಾರ್ಕ್ಸ್ ಕಾರ್ಡ್ ಬೇಕಾಗಿರೋದ್ರಿಂದ ಸೊ ಸ್ವಲ್ಪ ಬೇಗನೆ ಕೊಡ್ಬೋದು ಅನ್ನೋಂಥ ಚಾನ್ಸಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನ ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ರು, ಸರ್ ರಿಸಲ್ಟ್ ಯಾವ ತರ ಅಂತ. ಸೊ ನಮ್ಗೆ ಅನಿಸ್ದಂಗೆ ಒಳ್ಳೆ ರಿಸಲ್ಟ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಮೆನಿ ಆಫ್ ದಿ ಸ್ಟೂಡೆಂಟ್ಸ್ ಒಂದು 50-60%, 60-70% ರಿಸಲ್ಟ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದ್ರ ಓವರ್ ಆಲ್ ಕರ್ನಾಟಕದಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ ಗಳ ಬಗ್ಗೆ. ಸೊ ಇನ್ನೇನ್ ರಿಸಲ್ಟ್ ಬರೋದ್ರಿಂದ ನಿಮಗೆ ಗೊತ್ತೇ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಸ್ಟೂಡೆಂಟ್ಸ್ DCT ಬರ್ದಿರೋರು ಕೇಳ್ತಾನೆ ಇದ್ರಿ, ಏನಪ್ಪಾ ಅಂದ್ರೆ ಯಾವಾಗ ಅಪ್ಲಿಕೇಶನ್ ನ ಎಂಟ್ರಿ ಮಾಡಕ್ಕೆ ಅಂದ್ರೆ ಎಡಿಟ್ ಮಾಡಕ್ ಅವಕಾಶ ಕೊಡ್ತಾರೆ ಅಂತ. ನೀವೀಗ ನೋಡ್ತಾ ಇದ್ದೀರಾ ಆಲ್ರೆಡಿ ಲಿಂಕ್ ಅಲ್ಲಿ ಆನ್ಲೈನ್ ಅರ್ಜಿ ತಿದ್ದುಪಡಿ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಇನ್ನೊಂದು ನೋಡ್ಬೋದು, ಆಕ್ಷೇಪಣಾ ಸಲ್ಲಿಕೆ ಲಿಂಕ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಕೀ ಉತ್ತರಗಳು. ಸೊ ನಾನು ಹೇಳ್ತಾನೆ ಇದ್ದೆ ನಮ್ ಕ್ಲಾಸ್ ಮಾಡ್ಬೇಕಾದ್ರೆ ಕೂಡ ಡೈರೆಕ್ಟ್ ಆಗಿ ಕೀ ಆನ್ಸರ್ ನ ಅಫಿಷಿಯಲ್ ಆಗಿ ಯಾವಾಗ ಇದ್ರಲ್ಲಿ ಬಿಡ್ತಾರೋ ನೋಡಿ, ಇದು ಕೂಡ ಒಂದು ಡೈರೆಕ್ಟರಿಯಿಂದ ಸಿಗ್ತಲ್ಲ ನಿಮ್ಗೆ. ಬಟ್ ಆಟೋಮೆಟಿಕಲ್ ಅಪ್ಡೇಟ್ ಆಗುತ್ತದು. ಆಕ್ಷೇಪಣಾ ಸಲ್ಲಿಕೆ ಲಿಂಕ್ ಅಂದ್ರೆ ನೀವ್ ಏನಾದ್ರೂ ಕೀ ಆನ್ಸರ್ಸ್ ಅಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಪ್ರಾವಿಷನಲ್ ಆನ್ಸರ್ ಕೀ ಅಬ್ಜೆಕ್ಷನ್ ಪೋರ್ಟಲ್. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಅನ್ಕೊಂಡಿರೋ ತರ ಅವ್ರು ಕೊಟ್ಟಿಲ್ಲ ಆನ್ಸರ್ ನ, ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ, ಕ್ವಶನ್ ಏನಾದ್ರು ಆ ತರ ಡ್ಯೂಯಲ್ ಆಗಿದೆ ಅಂತ ಅನ್ಸಿದ್ರೆ, ಅವಾಗ ಬೇಕಾದ್ರೆ ನೀವೇನ್ ಮಾಡಬಹುದು, ಇದ್ರ ಬಗ್ಗೆ ನೀವು ಕೇಳಬಹುದು. ಯಾಕಂದ್ರೆ ಮೋಸ್ಟ್ ಪ್ರಾಬಬಲಿ ಈ ಸತಿ ಆ ತರ ಕ್ವಶನ್ಸ್ ಜಾಸ್ತಿ ನಾವು ನೋಡಿಲ್ಲ. ಸೊ ಎಲ್ಲ ಡೈರೆಕ್ಟ್ ಆಗಿ ಇದೆ. ಕೆಲವು ಸ್ಟೂಡೆಂಟ್ಸ್ ಕಷ್ಟ ಅಂತ ಕೂಡ ಅಂದ್ರು, ಕೆಲವರು ಮೀಡಿಯಂ ಅಂತ ಕೂಡ ಅಂತ ಹೇಳಿದ್ರು. ಇನ್ನ DCT ಆನ್ಲೈನ್ ಅರ್ಜಿ ತಿದ್ದುಪಡಿ ಕೂಡ ಲಿಂಕ್ ಕೊಟ್ಟಿದ್ದಾರೆ. ಕೆಲವರು ಕೇಳಿದ್ರಿ, ಸರ್ ನನ್ನ ಹತ್ರ RD ನಂಬರ್ ಇನ್ನ ಬಂದಿಲ್ಲ, ಅಕಸ್ಮಾತ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಡೇಟ್ ಆಗಿಲ್ಲ, ಇದೆಲ್ಲ ಏನ್ ಮಾಡೋದು ಅಂತ. ಆಗ ನಾನು ಹೇಳಿದೆ, ನೀವು ಅಪ್ಡೇಟ್ ಮಾಡಿ ಅಪ್ಪ, ನೆಕ್ಸ್ಟ್ ಎಡಿಟಿಂಗ್ ಕೊಡ್ತಾರೆ ಅವಾಗ ಎಡಿಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೊ ಈ ಎಡಿಟ್ ಮಾಡುವಂತ ಅವಕಾಶ ಕೊಟ್ಟಿದ್ದಾರೆ. ಈಗ ನೀವು ಆದಷ್ಟು ಆ ತುಂಬಾ ನಿಖರವಾದಂತಹ ಆದ್ರೆ ಕರೆಕ್ಟ್ ಆಗಿರುವಂತಹ ಇನ್ಫಾರ್ಮೇಶನ್ ನ ಚೆಕ್ ಮಾಡ್ಕೊಂಡು ಈಗಿರೋದನ್ನ ಅಪ್ಡೇಟ್ ಮಾಡಿ. ಯಾಕಂದ್ರೆ ವೆರಿಫಿಕೇಶನ್ ಸೆಂಟರ್ಸ್ ನಮಗೆ ಒಂದು ಮಾಹಿತಿಯ ಪ್ರಕಾರ ಈ ಸತಿ ಕೆಲವು ವೆರಿಫಿಕೇಶನ್ ಸೆಂಟರ್ಸ್ ನ ತುಂಬಾ ಕಡಿಮೆ ಮಾಡಿದ್ದಾರೆ. ಸೊ ಹಾಗಾಗಿ ಬೆಂಗಳೂರು ಕಡೆ ಸರೌಂಡಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ, ನಾರ್ತ್ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನೀವೇನ್ ಮಾಡಬೇಕು, ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಸೊ ವೆರಿಫಿಕೇಶನ್ ಟೈಮ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಅವನ್ನ ಚೆಕ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಕೆಲವು ಸ್ಟೂಡೆಂಟ್ಸ್ ಡೌಟ್ಸ್ ಇತ್ತು, ಸರ್ ಅಟೆ ಅಟೆಸ್ಟ್ ಯಾವ ರೀತಿ ಮಾಡಿಸೋದು? ಯಾರತ್ರ ಮಾಡಿಸ್ಬೇಕು ಅಂತೇಳಿ. ಸೊ ನೀವು ಯಾರು ನಿಮ್ಮ ಕಾಲೇಜುಗಳಲ್ಲಿ ಇರ್ಬೋದು, ಗ್ರೀನ್ ಪೆನ್ ಯೂಸ್ ಮಾಡುವಂತವ್ರು, ಅವ್ರಿಗೆ ಅಟೆಸ್ಟ್ ಮಾಡುವಂತಹ ಅಧಿಕಾರ ಇರುತ್ತೆ. ಅವ್ರನ್ನ ಗೆಜೆಟೆಡ್ ಆಫೀಸರ್ಸ್ ಅಂತ ಕರೀತಾರೆ. ಸೊ ನೀವು ಮತ್ತೆ ಅವ್ರನ್ನೇ ಅಂತ ಸಪರೇಟ್ ಹುಡ್ಕೊಂಡು ಹೋಗ್ಬೇಡಿ. ಸೀಲು ಮತ್ತೆ ಗ್ರೀನ್ ಪೆನ್ ಯೂಸ್ ಮಾಡೋರು ನಿಮ್ಗೆ ಗೊತ್ತಿರುವಂತವ್ರ ಕೈಲಿ ನಿಮ್ಮ ಕಾಲೇಜುಗಳಲ್ಲಿ ನೀವು ಮಾಡಿಸ್ಬೋದು. ಅದನ್ನ ಒರಿಜಿನಲ್ ಡಾಕ್ಯುಮೆಂಟ್ ನ ನೋಡ್ಕೊಂಡು ಏನ್ ಮಾಡ್ತಾರೆ, ಒಂದು ಜೆರಾಕ್ಸ್‌ಗೆ ಅಟೆಸ್ಟ್ ಅಂತ ಮಾಡ್ಕೊಡ್ತಾರೆ, ವಿತ್ ಸೀಲ್ ಹಾಕೊಡ್ತಾರೆ. ಮತ್ತೆ ಸೀಲ್ ಬಗ್ಗೆನೂ ಕೆಲವು ಡೌಟ್ ಇತ್ತು. ಅದು ಸೀಲ್ ಬಗ್ಗೆ ನೀವು ವರಿ ಆಗ್ಬೇಡಿ, ಅವರೇ ಕೊಡ್ತಾರೆ, ಆ ಸೀಲನ್ನ ಹಾಕ್ಬಿಟ್ಟು ಕೊಡ್ತಾರೆ. ಓಕೆನಾ? ಇದು ಪಾಯಿಂಟ್ಸು. ಮತ್ತೆ 3 ಕಾಪೀಸ್ ಹೇಳಿದ್ದಾರೆ ಸರ್ ಅಂತ ಕೆಲವರು ಕೇಳ್ತಿದ್ರು. 3 ಅಲ್ಲ, ನಿಮಗೆ ಒಂದು 5 ಕಾಪೀಸ್ ಟೋಟಲ್ ಮಾಡ್ಕೊಳ್ಳಿ. 3 ಕಾಪೀಸ್‌ನ ಅವ್ರಿಗೆ ಕೊಡಿ. 2 ಕಾಪೀಸ್‌ನ ನೀವ್ ಇಟ್ಕೊಳ್ಳಿ. ಯಾಕಂದ್ರೆ ಮತ್ತೆ ನಿಮಗೆ ಎಲ್ಲೋ ಒಂದ್ ಕಡೆ ಯೂಸ್ ಆಗೇ ಆಗುತ್ತೆ. ಮತ್ತೆ ನಿಮ್ಗೆ ಕೊಡುವಂತಹ ಟಿಪ್ ಏನಪ್ಪಾ ಅಂದ್ರೆ,
ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡು ಡೀಟೇಲ್ ಆಗಿ ಅದನ್ನ ಫೈಲ್ ಅಪ್ ಮಾಡ್ಕೊಂಡು ನೀವೊಂದು ಮೇಲ್ಗೆ ಫಾರ್ವರ್ಡ್ ಮಾಡ್ಕೊಳ್ಳಿ. ಎನಿ ಟೈಮ್ ನಿಮಗೆ ಫ್ಯೂಚರ್ ಅಲ್ಲಿ ಬೇಕಾದಾಗ ಅದನ್ನ ಡೌನ್ಲೋಡ್ ಮಾಡ್ಕೊಳಕ್ಕೆ ಅವಕಾಶ ಸಿಗೋ ತರ ನೀವು ಏನೇನ್ ಡಾಕ್ಯುಮೆಂಟ್ಸ್ ನ ಈಗ ಕೊಡ್ತೀರೋ ಅಥವಾ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಇಂದ ಹಿಡಿದು ಇಲ್ಲಿರುವಂತಹ 6M ಮಾರ್ಕ್ಸ್ ಕಾರ್ಡ್ ವರೆಗೂ ಕಂಪ್ಲೀಟ್ ಆಗಿ ಅದನ್ನ ನೀವು ಇಟ್ಕೊಳ್ಳೋದು ಒಳ್ಳೇದು. ಓಕೆನಾ? ಇಷ್ಟು ರಿಸಲ್ಟ್ ನ ಬಗ್ಗೆ ಮತ್ತೆ DCET ಅಪ್ಲಿಕೇಶನ್ ಎಂಟ್ರಿ ಬಗ್ಗೆ ಇರುವಂತದ್ದು. ಆಪ್ಷನ್ ಏನು ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ಅದನ್ನ ಚೆಕ್ ಮಾಡಿ ನಿಮ್ಗೆ ಅನ್ಸ್ತು ಅಂತಂದ್ರೆ ನೀವು ಕಮೆಂಟ್ ಮಾಡಿ ಹೇಳಿ. ಸೊ ಅದನ್ನ ನೀವು ಅಬ್ಜೆಕ್ಷನ್ ಕೂಡ ನೀವೇ ನಿಮ್ಮ ಇಮೇಲ್ ಇಂದ ಮಾಡಬೇಕಾಗತ್ತೆ. ಇದು ನಿಮ್ಗೆ ಬೇಕಾಗಿರುವಂತಹ ಮಾಹಿತಿ. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ DCET ರಿಸಲ್ಟ್ಸ್.